ನಂಗೆ ಗೊತ್ತಲ್ತಂದ್ರೆ ಗೊತ್ತಾಯ್ತು, ಇವಾಗ ಸೊಲ್ಯೂಷನ್ ಕೊಡು. ಗಟ್ ಹೆಲ್ತ್ ಸರಿ ಮಾಡ್ಕೊಳ್ಳೋದು ತುಂಬಾ ಸುಲಭ. ಅದಕ್ಕೆ 3 ಸ್ಟೆಪ್ಸ್ ಇರುತ್ತೆ. ಫಸ್ಟ್ ಸ್ಟೆಪ್, ಗಟ್ ಹೆಲ್ತ್ ಕೆಡಿಸೋ ಅಂತ ಫುಡ್ಸ್ ನ ಎಲಿಮಿನೇಟ್ ಮಾಡಿ. ಫಸ್ಟ್ ಒನ್ ಬಂದು ಪ್ರಾಸೆಸ್ಡ್ ಫುಡ್ಸ್. ಈಗ ಪಾಸ್ತಾ, ನೂಡಲ್ಸು, ಪಿಜ್ಜಾ ಇವೆಲ್ಲಾನು ಪ್ರಾಸೆಸ್ಡ್ ಫುಡ್ಸ್. ಮತ್ತೆ ಸೆಕೆಂಡು ರೀಫೈಂಡ್ ಅಂದ್ರೆ ಈಗ ರೀಫೈಂಡ್ ಆಯಿಲ್ ಇರ್ಬೋದು, ರೀಫೈಂಡ್ ಫ್ಲೋರ್ ಇರ್ಬೋದು, ರೀಫೈಂಡ್ ಸಾಲ್ಟ್ ಇಲ್ಲ ಶುಗರ್, ಓಕೆ, ಅದನ್ನ ಎಲಿಮಿನೇಟ್ ಮಾಡಿ. ಈಗ ಸೆಕೆಂಡ್ ಇಂಪಾರ್ಟೆಂಟ್ ಸ್ಟೆಪ್ ಬಂದ್ಬಿಟ್ಟು ನಿಮ್ಮ ಹೊಟ್ಟೆನಲ್ಲಿರೋ ಆಸಿಡ್ನ ಜಾಸ್ತಿ ಮಾಡಬೇಕು. ಹೊಟ್ಟೆ ಆಸಿಡ್ ಜಾಸ್ತಿ ಆದರೆ ನಿಮ್ಮ ಬ್ಯಾಡ್ ಬ್ಯಾಕ್ಟೀರಿಯಾ ಬಂದ್ಬಿಟ್ಟು ತಾನೇ ಎಲಿಮಿನೇಟ್ ಆಗುತ್ತೆ. ಅದಕ್ಕೆ ಸ್ಟಾರ್ಟ್ ಯುವರ್ ಡೇ ವಿತ್ ಜೀರಿಗೆ ನೀರು, ಓಕೆ, ಇಲ್ಲಾಂದ್ರೆ ಜಿಂಜರ್ ವಾಟರು ನಿಮ್ಮ ಸ್ಟಮಕ್ ಆಸಿಡ್ನ ಜಾಸ್ತಿ ಮಾಡುತ್ತೆ. ಹಾಗೂ ಗ್ಯಾಸ್ಟ್ರೈಟಿಸ್ಗೆ ಅಂತ ಮಾತ್ರೆಗಳು ತಗೊಳ್ತಿರ್ತಾರಲ್ಲ, ಅದನ್ನ ದಯವಿಟ್ಟು ನಿಲ್ಲಿಸಿ. ಥರ್ಡ್ ಸ್ಟೆಪ್ ಏನಂದ್ರೆ ಫರ್ಮೆಂಟೆಡ್ ಫುಡ್ ಐಟಮ್ಸ್, ಇಡ್ಲಿ, ದೋಸೆ, ಉಪ್ಪಿನಕಾಯಿ, ಮತ್ತೆ ಬಟರ್ ಮಿಲ್ಕ್, ಕರ್ಡು, ಅಂಬ್ಲಿ, ಓಕೆ, ಇವೆಲ್ಲಾನು ತಗೊಳ್ಳಿ. ಇದರಲ್ಲಿ ಪ್ರೀಬಯೋಟಿಕ್ ಮತ್ತೆ ಪ್ರೋಬಯೋಟಿಕ್ಸ್ ಇರುತ್ತೆ. ಇದು ನಿಮ್ಮ ಗುಡ್ ಬ್ಯಾಕ್ಟೀರಿಯಾನ ಜಾಸ್ತಿ ಮಾಡುತ್ತೆ. ಈಗ ಆಲ್ರೆಡಿ ನಿಮ್ಮ ಗಟ್ ಹೆಲ್ತ್ ಹಾಳಾಗಿದ್ದು, ವಿಟಮಿನ್ಸ್ ಮತ್ತು ಮಿನರಲ್ ಡೆಫಿಷಿಯನ್ಸಿ ಇದ್ರೆ ಟೆಂಪರರಿ ಆಗಿ ಸಪ್ಲಿಮೆಂಟ್ಸ್ ತಗೊಳ್ಳೋದು ಒಳ್ಳೇದು. ಇಷ್ಟೆಲ್ಲ ಮಾಡಿನೂ ಓಕೆ ನಿಮ್ಮ ಗಟ್ ಹೆಲ್ತ್ ಸರಿ ಹೋಗಿಲ್ಲ ಅಂತ ಅಂದ್ರೆ ನೆಕ್ಸ್ಟ್ ಸ್ಟೆಪ್ ಬಂದು ಫುಡ್ ಇಂಟಾಲರೆನ್ಸ್ ಟೆಸ್ಟ್ ಅಂತ ಮಾಡಬೇಕು. ಮತ್ತೆ ಗಟ್ ಮೈಕ್ರೋಬಯೋಮ್ ಟೆಸ್ಟ್ ಅಂತ ಮಾಡಿ, ಓಕೆ, ಅದಕ್ಕೆ ತಕ್ಕಂಗೆ ಟ್ರೀಟ್ಮೆಂಟ್ ತಗೋಬೇಕಾಗುತ್ತೆ. ನೀವೇನ್ ಮಾಡ್ತಿದ್ದೀರಾ ಗಟ್ಟಲ್ಲಿ ಸರಿ ಮಾಡಕ್ಕೆ? ಕಮೆಂಟ್ ಮಾಡಿ.